ನಮಸ್ಕಾರ ಎಲ್ಲರಿಗೂ. ಇಂದಿನ ದಿವಸ ಧನುರ್ಮಾಸದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಧನುರ್ಮಾಸ ಅಂದರೆ ಏನು, ಧನುರ್ಮಾಸದಲ್ಲಿ ಯಾವ್ಯಾವ ಕಾರ್ಯಗಳನ್ನು ಮಾಡಿದ್ರೆ ಶುಭ, ಯಾವ್ಯಾವ ಕಾರ್ಯಗಳನ್ನು ಮಾಡದಿದ್ರೆ ಅಶುಭ ಅನ್ನುವುದನ್ನು ತಿಳ್ಕೊಳ್ಬೇಕು. ಮೊದಲನೇದಾಗಿ ಧನುರ್ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಶನಿದೇವರಿಂದಾನೆ. ಧನುರಾಧಿಪತಿ ಅಂತ ಶನಿದೇವರನ್ನ ಕರಿತೀವಿ. ಧನುರ್ಮಾಸದ ವಿಭಾಗಗಳಲ್ಲಿ ನವಗ್ರಹಗಳಿಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯ ರಾಹುಕೇತು ದೇವತರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಪೂಜಾ ಪುನಸ್ಕಾರಗಳನ್ನು ಮಾಡೋದಕ್ಕೋಸ್ಕರನೇ ಆ ಮಾಸವನ್ನು ಭಗವಂತ ಸೃಷ್ಟಿ ಮಾಡಿದ್ದಾರೆ. ಈ ಮಾಸದಲ್ಲಿ ವಿಶೇಷ ನವಗ್ರಹಗಳಿಗೆ ಆರಾಧನೆ ಮಾಡುವುದು, ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ನವಗ್ರಹಗಳಿಗೆ ಎಳ್ಳು ದೀಪ ಹಚ್ಚುವಂಥದ್ದು, ನವಗ್ರಹಗಳ ಯಾವುದೇ ಗ್ರಹ ಸಂಚಾರದ ದೋಷಗಳಿದ್ದಾಗ ಆ ನವಗ್ರಹಗಳಿಗೆ